ಸ್ಟುಡಿಯೋದಲ್ಲಿ ಪೈಲ್ಸು ಅಂದರೆ ಎಮರಾಯ್ಡ್ಸ್ ಅಂತ ಏನು ಕರಿತೀವಿ, ಇದು ಆದಾಗ ಕ್ರೋನಿಕ್ ಕಾನ್ಸ್ಟಿಪೇಷನ್ ಆಗಿರುತ್ತೆ. ಕ್ರೋನಿಕ್ ಕಾನ್ಸ್ಟಿಪೇಷನ್ ಆದಾಗ ಫೈಬರ್ ಜಾಸ್ತಿ ತೊಗೋಬೇಕು, ಮತ್ತು ತೊಗೊಳ್ಳಿ ಅಂತ ಹೇಳಿದ್ದೆ, ಮತ್ತು ಪ್ರೀಬಯೋಟಿಕ್ ಪ್ರೋಬಯೋಟಿಕ್ ಬಗ್ಗೆ ಹೇಳಿದ್ದೆ. ಆ ವಿಡಿಯೋ ಏನಾದ್ರು ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಕೊಂಡು ಬನ್ನಿ. ಮತ್ತು ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಈ ಕಾಫಿ ಟೀನ ಕುಡಿಬಾರ್ದು, ಇದು ನಿಮ್ಮ ಬಾಡಿ ಈಟನ್ನು ಜಾಸ್ತಿ ಮಾಡುತ್ತೆ. ನೀವು ಮಲಾಸನದಲ್ಲಿ ಕೂತ್ಕೊಂಡು ಮೋಷನ್ಗೆ ಹೋಗಬೇಕು. ಇಂಡಿಯನ್ ಟಾಯ್ಲೆಟ್ಸ್ಗಳನ್ನ ಯೂಸ್ ಮಾಡಿ. ಓಕೆ. ಮತ್ತು ಆಯುರ್ವೇದದಲ್ಲಿ ತ್ರಿಫಲ ಚೂರ್ಣ ಅಂತ ಬರುತ್ತೆ, ಅದನ್ನು ತಿನ್ನೋದ್ರಿಂದ ಕೂಡ ನಿಮ್ಮದು ಮೋಷನ್ ಹೋಗೋಕ್ಕೆ ಸಹಾಯ ಆಗುತ್ತೆ. ಮತ್ತು ತರಕಾರಿಗಳಲ್ಲಿ ಸೀಬೆ ಹಣ್ಣಲ್ಲಿ ಜಾಸ್ತಿ ಫೈಬರ್ ಇದೆ, ಮತ್ತು ಬೀನ್ಸಲ್ಲಿ ಜಾಸ್ತಿ ಫೈಬರ್ ಇದೆ. ಇದನ್ನು ನಿಮ್ಮ ಊಟದಲ್ಲಿ ಸೇರಿಸ್ಕೊಳ್ಳಿ. ಮತ್ತು ನಿಮ್ಮ ಡೈಜೆಷನ್ ಸರಿಯಾಗಿ ಆಗಬೇಕಂದ್ರೆ ಪ್ಯಾರಾಸಿಂಪಥೆಟಿಕ್ ಆಕ್ಟಿವಿಟಿ ಡಾಮಿನೆನ್ಸ್ ಇರಬೇಕಾಯ್ತಾ. ಪ್ಯಾರಾಸಿಂಪಥೆಟಿಕ್ ಆಕ್ಟಿವಿಟಿ ಡಾಮಿನೆನ್ಸ್ ಡಿಪೆಂಡ್ಸ್ ಆಗಿರುತ್ತೆ ವೇಗಸ್ ನರ್ವ್ ಮೇಲೆ. ಪ್ಯಾರಾಸಿಂಪಥೆಟಿಕ್ ಆಕ್ಟಿವಿಟಿ ಡಾಮಿನೆನ್ಸ್ ಇರಬೇಕು ಅಂತ ಅಂದರೆ ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ಮೆಡಿಟೇಷನ್ ಮಾಡಿ, ದಿನಪೂರ್ತಿ ಕೂಲಾಗಿರಿ. ಮತ್ತು ಮೋಷನ್ಗೆ ಹೋಗಬೇಕಾದ್ರೆ ತುಂಬ ಪ್ರೆಷರ್ ಹಾಕಬೇಡಿ. ಇದರ ಅವಶ್ಯಕತೆ ನಿಮಗಿದೆ. ಮತ್ತು ವಿಡಿಯೋ ಇಷ್ಟ ಆದರೆ ಮಾತ್ರ ನನ್ನ ಲೈಕ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಹಾಗೆ ಇದರ ಅಗತ್ಯ ಇರೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.